ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ಆಲ್ರೆಡಿ ಒಂದು 3-4 ಡೇಸ್ ಆಯಿತು ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ನಾನು ಫಸ್ಟ್ ಶಿಫ್ಟ್ ಇರೋದು. ಫಸ್ಟ್ ಶಿಫ್ಟ್ ಇದ್ದರೆ ನಂದು ಯಾವ ರೀತಿ ಅಂದರೆ, ಆಲ್ರೆಡಿ ಫ್ರೆಂಡ್ಸ್ ಎಷ್ಟೋ ಜನ ನನ್ನ ಹಳೆಯ ಸಬ್ಸ್ಕ್ರೈಬರ್ಗೆ ಗೊತ್ತಿರುತ್ತೆ. ಫ್ರೆಂಡ್ಸ್, ನಾನು ಫಸ್ಟ್ ಶಿಫ್ಟ್ ಇದ್ದರೆ ಏನು ಮಾಡ್ತೀನಿ, ಬಂದು ಮಲ್ಕೊಬಿಡ್ತೀನಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ಯಾಕೆಂದರೆ ಫ್ರೆಂಡ್ಸ್, ನಾನು ಬೆಳಗ್ಗೆ ಟೈಮು ಬೇಗ ಒಂದು 4 ಎಲ್ಲ ಎದ್ಬಿಡ್ತೀನಿ. 4 ಎದ್ದೇಳ್ತೀನಲ್ಲ, ಹಂಗಾಗಿ ಏನು ಮಾಡ್ತೀನಿ, ಬಂದ ತಕ್ಷಣವೇ ಫ್ರೆಂಡ್ಸ್ ನಾನು ಒಂದು 4 ಗಂಟೆ, 4:15, 5 ಗಂಟೆ ಆಗುತ್ತೆ ಟ್ರಾಫಿಕ್ ಇದ್ದರೆ. ಇಲ್ಲಾಂದರೆ 4:15ಗೆ ಬಂದುಬಿಡ್ತೀನಿ. ಆವಾಗ ಫ್ರೆಂಡ್ಸ್ ಬಂದ ತಕ್ಷಣ ನಾನು ಏನೂ ಮಾಡಲ್ಲ ಫ್ರೆಂಡ್ಸ್. ಬಂದ ತಕ್ಷಣ ಕೋಕೋನಟ್ ಆಯಿಲ್ ಹಾಕ್ಕೊಂಡು ಮುಖ ಸ್ವಲ್ಪ ವಾಶ್ ಮಾಡ್ಕೊಂಡು ಮಲ್ಕೊಬಿಡ್ತೀನಿ. ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಫ್ರೆಂಡ್ಸ್. ಏನಂತ ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ನಾನು ಮಲ್ಕೊಂಡಿರ್ತೀನಲ್ಲ, ಆಮೇಲೆ ಮತ್ತೆ 12 ಗಂಟೆ ತನಕ ನಿದ್ದೆ ಬರಲ್ಲ. ಒಂದು 2 ಅವರು 7 ಗಂಟೆ 8 ಗಂಟೆಗೆ ಎದ್ದು ಅಡುಗೆ ಏನು ಬೇಕು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಒಂದು 11 ಗಂಟೆ ತನಕ ಹಾಗೆ ಎಚ್ಚರ ಆಗಿರ್ತೀನಿ. ಇನ್ನು ಫ್ರೆಂಡ್ಸ್ ಮಲ್ಕೊಂಡ್ಮೇಲೆ ನಾನು ಒಂದು 7 ಗಂಟೆ ಫ್ರೆಂಡ್ಸ್, ನಾನು ಯಾವಾಗಲೇ ನೋಡಿ ನಿದ್ದೆಗೆ ನಾನು ಕಮ್ಮಿ ಮಾಡ್ಕೊಳ್ಳಲ್ಲ. ನನಗೇನು ಗೊತ್ತಾ ಫ್ರೆಂಡ್ಸ್, ಯಾರಿಗೇ ಆಗಲಿ ಫ್ರೆಂಡ್ಸ್, ನಿಮಗೆ ಆದರೂ ನಾನು ಹೇಳ್ತೀನಿ, ನಮ್ದು ಏನೇ ಕಷ್ಟ ಇರಲಿ, ಯಾವುದೇ ನೋವಿರಲಿ, ಏನೇ ಇರಲಿ, ನೀವು ದಯವಿಟ್ಟು ಹೆಲ್ತ್ಗೆ ನಿದ್ದೆನ ಹಾಳು ಮಾಡ್ಕೋಬೇಡಿ. ನಿಮ್ಗೆ ಯಾವಾಗ ಫ್ರೆಂಡ್ಸ್, ನಾನು ಆವಾಗಲೇ ಈಗ ಯಾವಾಗ ಫಸ್ಟ್ ಶಿಫ್ಟ್ ಆಗಿ ಆಲ್ರೆಡಿ 20 ಡೇಸ್ ಮೇಲಾಯಿತು. ನಾನು ವೀಡಿಯೋನು ಜಾಸ್ತಿ ಮಾಡ್ತಾಯಿಲ್ಲ. ಯಾಕೆ ಅಂದರೆ ಬಂದ ತಕ್ಷಣ ಮಲ್ಕೊಬಿಡ್ತೀನಿ. ಅದಕ್ಕೋಸ್ಕರ ನಾನು ಫ್ರೆಂಡ್ಸ್, ಯಾವಾಗ ನನಗೆ ಟೈಮ್ ಇರುತ್ತೆ, ಈಗ 7 ಗಂಟೆಗೆಲ್ಲ ಎದ್ದೆ ಅಂದ್ಕೊಳ್ಳಿ, ಎದ್ದು ಎಲ್ಲ ಆದಮೇಲೆ ಇನ್ನು ಮತ್ತೆ ನಿದ್ದೆ ಬರಲಿಲ್ಲ ಅಂದರೆ ಆವಾಗ 1 ಅವರ್ ಟೈಮ್ ಇದ್ದರೆ ಫ್ರೆಂಡ್ಸ್, ನಾನು ಆವಾಗ ವೀಡಿಯೋ ಮಾಡೋದು. ಆಮೇಲೆ ಸುಮ್ಮನೆ ನಾನು ಆ ಥರ ನಿದ್ದೆ ಎಲ್ಲ ಹಾಳು ಮಾಡ್ಕೊಂಡು ವೀಡಿಯೋ ಮಾಡಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ಆಲ್ರೆಡಿ ಎಲ್ಲ ನೋಡಿರ್ತೀರಿ. ನಂದು ಇದು ಬರ್ತಡೇ ಸ್ಯಾರಿ. ನನಗೆ ಸ್ಲೀವು ನಾನು ಸ್ವಲ್ಪ ಬಫ್ಫಿಡಿ ಅಂತ ಹೇಳಿದ್ದೆ. ಅವ್ರು ನೋಡಿ ಹಿಂದ್ಗಡೆ ಮಾಮೂಲಿ ಫ್ರೆಂಡ್ಸ್, ನಂದು ನೆಕ್ಕು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಫ್ರೆಂಡ್ಸ್, ಸ್ವಲ್ಪ ನಾನು ಹೇರ್ನ ಕಟ್ ಮಾಡಿದ್ದೀನಿ ನೋಡಿ. ಸ್ವಲ್ಪ ನಾನೇ ಕಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಒಂದೇ ಸಮಯ ಇಟ್ಕೊಂಡು ಫ್ರೆಂಡ್ಸ್ ನಾನೇ ಕಟ್ ಮಾಡ್ಕೊಳ್ಳೋದು. ಹಾಗಾಗಿ ಹೇರ್ನ ಕಟ್ ಮಾಡ್ಕೊಂಡಿದ್ದೀನಿ. ನಾನೇ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಸ್ವಲ್ಪ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಫ್ಯಾನ್ ಹಾಕಿದ್ದೀನಿ. ಆದರೆ ನಾನು ಜಾಸ್ತಿ ಗಾಳಿ ಬರೋ ಥರ ಫ್ಯಾನ್ ಹಾಕಿಲ್ಲ. ಹಂಗಾಗಿ ಫ್ರೆಂಡ್ಸ್, ನೀವಾದರೂ ಅಷ್ಟೇ, ಫಸ್ಟು ನಮಗೆ ಎಲ್ತು ಮುಖ್ಯ. ಕೆಲಸ 1000 ಇರಲಿ ಫ್ರೆಂಡ್ಸ್, ಎಷ್ಟೇ ನಾವು ಸಾಕಾಗಿ ಕೆಲಸ ಮಾಡಿ ಬರಲಿ, ಯಾಕೆ ಅಂದರೆ ನಮಗೆ ಆರೋಗ್ಯವೇ ಮುಖ್ಯ. ಹಂಗಾಗಿ ಫ್ರೆಂಡ್ಸ್, ನಾನು ಇವಾಗ ಅಂತಲ್ಲ, ಆಲ್ರೆಡಿ ನಾನು 15, 16 ಆಲ್ರೆಡಿ 17 ಇಯರ್ಸ್ಗೆ ಬಂದೈತೆ ನಾನು ವರ್ಕ್ ಮಾಡೋಕ್ಕೆ ಹಿಡಿದು. ನಾನು ಯಾವಾಗ ಆಗಲಿ ಫ್ರೆಂಡ್ಸ್, ನಾನು ಯೋಚನೆ ಮಾಡ್ತೀನಿ. ಯಾಕೆ ಅಂದರೆ ನಮಗೆ ಟೈಮ್ ಸಿಕ್ಕಲ್ಲ ನಿದ್ದೆ ಮಾಡೋಕ್ಕೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಫಸ್ಟ್ ಶಿಫ್ಟ್ ಇದ್ದರೆ 4 ಗಂಟೆಗೆ ಎದ್ದುಬಿಡ್ತೀನಿ. ಅದೆಷ್ಟೇ ಕಷ್ಟ ಆಗಲಿ 4 ಗಂಟೆಗೆ ಎದ್ದು ಅಡುಗೆ ತಿಂಡಿ ಏನು ಬೇಕೆಲ್ಲ ಮಾಡಿ ಫ್ರೆಂಡ್ಸ್ 6 ಗಂಟೆಗೆಲ್ಲ ಡ್ಯೂಟಿಗೆ ಹೋಗ್ತೀನಿ. ಅದಕ್ಕೆ ಫ್ರೆಂಡ್ಸ್, ನಾನು ಬರುವಾಗ ಬೇರೆ ಅಲ್ಲಿ ಇಲ್ಲಿ ಹೋಗೋದಾಗಲಿ, ಒಂದು ಶಾಪಿಂಗ್ ಹೋಗೋದಾಗಲಿ, ಒಂದು ಹೋಟೆಲ್ಗೆ ಹೋಗೋದಾಗಲಿ, ಒಂದು ಅಲ್ಲಿ ಇಲ್ಲಿ ಏನಾದರೂ ಜ್ಯೂಸ್ ಕುಡಿಯೋಕ್ಕೆ ಹೋಗೋದು, ನಾನು ಎಲ್ಲಿಗೂ ಹೋಗಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಮಗಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ತರಕಾರಿ ಬೇಕಾ, ನಾನು ಬರುವಾಗಲೇ ತಂದುಬಿಡ್ತೀನಿ. ಅದಕ್ಕೆ ಅಂತ ಬೇರೆ ನಾನು ತಗೊಳ್ಳಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನು ಬಂದು ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ನನಗೆ ಕೈ ಕಾಲು ನೋವು ಅದು ಮಾಮೂಲಿ ಫ್ರೆಂಡ್ಸ್. ನಾವು ಓಡಾಡೋದು ಕೆಲಸದಲ್ಲಿ ಇದ್ದೇ ಇರುತ್ತೆ. ನನಗಷ್ಟು ಹೆಲ್ತ್ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ನಿದ್ದೆ ಚೆನ್ನಾಗಿ ಮಾಡ್ತೀನಿ. ನನಗೆ ತಲೆನೋವು ಜಾಸ್ತಿ ಬರಲ್ಲ. ಅಪರೂಪ ಏನಾದರೂ ದೃಷ್ಟಿ ಥರ ಆದರೆ ನನಗೆ ತಲೆನೋವು ಬರುತ್ತೆ. ಮೈ ಕೈ ನೋವು ಅಂತೂ ಫ್ರೆಂಡ್ಸ್, ನಾನು ಮಲ್ಕೊಂಡು 2 ಅವರ್ 3 ಅವರ್ ಮಲ್ಕೊಂಡಿದ್ರೆ ನನ್ನ ಮೈ ಕೈ ನೋವು ಹೋಯ್ತು. ಇನ್ನು ಫ್ರೆಂಡ್ಸ್, ಈ ಥರ ಬಫ್ಫಿಟ್ಟು ನಾನು ಬ್ಲೌಸ್ ಹೊಲಿಸಿ ತುಂಬ ವರ್ಷನೇ ಆಗಿತ್ತು. ನೋಡೋಣ ಅಂತ ಒಂದು ಹೊಲಿಸ್ದೆ. ಈಗ ನೋಡಿದ್ರೆ ಇಷ್ಟ ಆಗ್ತಾಯಿದೆ ಫ್ರೆಂಡ್ಸ್. ಇದೇ ಥರ ನಾನು ಒಂದು 3-4ನ ಹೊಲಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ನಾನು ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನೀವು ನನ್ನ ಬರ್ತಡೇ ಕೇಕ್ ಕಟ್ ಮಾಡಿರೋದು, ಬರ್ತಡೇ ವಿಡಿಯೋ ಎಲ್ಲ ನೋಡಿದಿರಿ, ಎಲ್ಲ ವಿಶ್ ಮಾಡಿದಿರಿ, ಮತ್ತು ಕಮೆಂಟ್ಗಳನ್ನ ಹಾಕಿದ್ರಿ. ಆ ಕಮೆಂಟ್ಗೆಲ್ಲ ನಾನು ರಿಪ್ಲೈ ಕೊಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಇದೇ ನನ್ನ ಪರಿಸ್ಥಿತಿ. ಬರೋದು, ಮಲ್ಕೊಳ್ಳೋದು, ಅಕಸ್ಮಾತ್ ಮತ್ತೆ ಊಟ ಎಲ್ಲ ತಿಂದಮೇಲೆ ಮತ್ತೆ ನಿದ್ದು ಬಂದರೆ ಮಲ್ಕೊಬಿಡೋದು. ಇನ್ನು ಫ್ರೆಂಡ್ಸ್, ಏನು ನಂದು ಮಾನಿಟೈಸನ್ನು ಆಗಿಲ್ಲ, ಇದು ಚಾನಲ್ಲು ನಿಧಾನಕ್ಕಾಗಲಿ ತೊಂದರೆ ಇಲ್ಲ. ಫಸ್ಟು ನಮ್ಗೆ ಆರೋಗ್ಯ ಮುಖ್ಯ ಅಲ್ವಾ. ಹಾಗಾಗಿ ಫ್ರೆಂಡ್ಸ್, ನಾನು ಮಲ್ಕೊಬಿಡ್ತೀನಿ ಫ್ರೆಂಡ್ಸ್. ನೀವು ನಾನು ಎಲ್ಲಾದರೂ ಹೋಗಿ ಬಂದ್ರೂ ಅಷ್ಟೇ ಫ್ರೆಂಡ್ಸ್, ಯಾವುದು ಇರಲಿ, ಏನೇ ಕೆಲಸ ಇರಲಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಅದಕ್ಕೆ ನಾನು ಫಸ್ಟ್ ಶಿಫ್ಟ್ ಆಮೇಲೆ ಸೆಕೆಂಡ್ ಶಿಫ್ಟ್ ಇದ್ದರೆ ಫ್ರೆಂಡ್ಸ್ 8 ಗಂಟೆ 9 ಗಂಟೆಗೆ ಎದ್ದೇಳ್ತೀನಿ. ಆವಾಗ ಬರೋದು ನಾನು 11:30 ಆಗುತ್ತೆ ಮನೆಗೆ. 11:30, 11:45 ಅಂದ್ಕೊಳ್ಳಿ. ಆವಾಗ ಲೇಟಾಗಿ ಎದ್ದೇಳ್ತೀನಿ ಆರಾಮಾಗಿ. ಏನೇ ನಾವು ಕೆಲಸ ಮಾಡಲಿ ಫ್ರೆಂಡ್ಸ್, ನಿಮಗೆ ನಾನು ಹೇಳೋದು ಅದನ್ನೇ, ಫಸ್ಟು ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ. ನಮಗೆ ಹೆಲ್ತು ಮುಖ್ಯ. ಇನ್ನು ಫ್ರೆಂಡ್ಸ್ ಬನ್ನಿ, ನಂದು ಬರ್ತಡೇದೆಲ್ಲ ಆಗಿತ್ತು. ಬರ್ತಡೇ ಗಿಫ್ಟ್ನ ನಾನು ತೋರಿಸಿರ್ಲಿಲ್ಲ ನಿಮಗೆ. ನನಗೆ ಏನು ಗಿಫ್ಟ್ ಅಂದರೆ ಫ್ರೆಂಡ್ಸ್, ನಾನು ಈ ಸಲ ಎಲ್ಲರ ಹತ್ರ ನಾನು ಗಿಫ್ಟೇ ಬೇಡ ಅಂದರೆ, ಇದು ನಂದು ಹುಟ್ಟಿರೋ ಸ್ಯಾರಿನೂ ಗಿಫ್ಟ್ ಸ್ಯಾರಿನೇ ನೋಡಿ. ಬರ್ತಡೇ ದಿವಸ ಆಲ್ರೆಡಿ ಇದರ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಇನ್ನು ಫ್ರೆಂಡ್ಸ್, ನನಗೆ ಏನೇನು ಗಿಫ್ಟ್ ಬಂದಿದೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, 2 ಗಿಫ್ಟ್ ಬಂದು ಸಾಯಿಬಾಬಾದೊಂದು
ನಮ್ಮ ಸ್ಟಾಫೇ ನನಗೆ ಕೊಟ್ಟಿರೋದು. ಸಾಯಿಬಾಬಾವಿರ ಆಲ್ರೆಡಿ ದೇವ್ರ ಮನೇಲಿ ಇಟ್ಟಿದ್ದೀನಿ. ಇಷ್ಟೊತ್ತಿನಲ್ಲಿ ಅದನ್ನು ತೆಗಿಬಾರ್ದು, ಅದಕ್ಕೋಸ್ಕರ ನಾನು ಪೂಜೆ ಮಾಡಿದ್ಮೇಲೆ ತೆಗಿಬಾರ್ದಲ್ಲ ಅದೊಂದು. ಇನ್ನು ಸುಬ್ರಹ್ಮಣ್ಯ ಬರುತ್ತಲ್ಲ, ಅದು ತ್ರಿಶೂಲ ಒಂದು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅದನ್ನು ಮಿನಿಲಾಗಲಿ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ಇದು ನೋಡಿ ಬಳೆ 4 ನನ್ನ ಸಬ್ಸ್ಕ್ರೈಬರೇ ಸೀರೆ ತರುವಾಗ ತಂದಿರೋದು. ಆ ಸ್ಯಾರಿನೂ ತೋರಿಸ್ತೀನಿ ಈಗ. ಈ ಬಳೆ ತಂದು ಕೊಟ್ಟಿದ್ದಾರೆ ಅವರು. ಬಳೆ ಒಂದ ಫ್ರೆಂಡ್ಸ್, ಒಂದು ನಿಮಿಷ. ಬಳೆ ಒಂದು. ಇನ್ನು ಫ್ರೆಂಡ್ಸ್ ಸ್ಯಾರಿ ಜೊತೆ ನಿಮಗೆ ಗೊತ್ತಲ್ಲ ಅರಿಶಿನ ಕುಂಕುಮ. ಒಂದು ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಬಳೆ ಬಿಟ್ರೆ ಇನ್ನೇನಿದೆ ನಮಗೆ. ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ. ಇನ್ನು ಫ್ರೆಂಡ್ಸ್ ಈ ಥರ ಬಳೆ ಕೊಟ್ಟಿದ್ದಾರೆ. ಇದು ಈ ಸೀರೆ ಮ್ಯಾಚಿಗೆ ಕೊಟ್ಟಿರೋದು, ಈ ಬಳೆ. ಇನ್ನು ಫ್ರೆಂಡ್ಸ್ ಇದಂತೂ ನನಗೆ ಈ ಕಲರು ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಈ ಸೀರೆ ತುಂಬ ನಾನು ತಗೋಬೇಕು ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಈ ಬಳೆ ನಾನು ಇನ್ನೂ ಹಾಕೊಂಡಿಲ್ಲ. ಇದೇ ಈಗ ಸ್ಯಾರಿ ತೋರಿಸ್ತೀನಿ ನೋಡಿ. ಸ್ಯಾರಿ ಇಲ್ಲಿದೆ, ತೋರಿಸ್ತೀನಿ. ಅದಾಯ್ತಾ ಫ್ರೆಂಡ್ಸ್. ಇನ್ನು ಇದು ಫ್ರೆಂಡ್ಸ್ ಆಲ್ರೆಡಿ ಬ್ಲೌಸ್ ಹೊಲಿಸಿದ್ದೀನಿ. ಇದು ನನಗೆ ಒಂದು 3-4 ತಿಂಗಳು ಮುಂಚೆನೇ ಇದು ಗಿಫ್ಟ್ ಸ್ಯಾರಿ ನೋಡಿ. ಬ್ಲೌಸು ಈ ಥರ ಹಿಂದ್ಗಡೆ ನೆಕ್ಕು, ಮಾಮೂಲಿ ಸ್ಲೀವ್ ಇಟ್ಟಿದ್ದೀನಿ. ಇದರಲ್ಲಿ 2 ಇದೆ ಈ ಥರ ಸ್ಯಾರಿ ನನ್ನ ಹತ್ರ. ನೋಡಿದ್ರಲ್ಲ ಫ್ರೆಂಡ್ಸ್, ಕಟ್ಟೋದು ನೆಕ್ ಈ ಥರ. ಇದು ಬರ್ತಡೆಗೆ ಯಾವಾಗಾರ ಉಟ್ಕೊಳ್ಳಂದ್ರೆ ಇದು ಗಿಫ್ಟ್ ಸ್ಯಾರಿನೇ. ಆ ಸ್ಯಾರಿ ತೋರಿಸ್ತೀನಿ ನಿಮಗೆ, ಒಂದೇ ಒಂದು ನಿಮಿಷ. ಇನ್ನು ಫ್ರೆಂಡ್ಸ್ ಈಗ ಟ್ರೆಂಡಿಂಗ್ ಇರೋ ಸ್ಯಾರಿ ನಿಮಗೆ ಗೊತ್ತಿದ್ದು, ತುಂಬ ಜನ ಅಂದರೆ ಎಷ್ಟು ಜನ ತಗೊಂಡ್ರು ಅಂತ ಹೇಳಂಗಿಲ್ಲ. ಈ ಸ್ಯಾರಿನ ಫಾಲ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಫಾಲ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದೊಂದು ಸ್ಯಾರಿ, ಗಿಫ್ಟ್ ಸ್ಯಾರಿಗಳನ್ನ ನಾನು ತೋರಿಸ್ತಾ ಇರೋದು ಫ್ರೆಂಡ್ಸ್ ನೋಡಿ. ಇದಕ್ಕೆ ಬ್ಲೌಸು ಸ್ಯಾರಿ ಹೊಲಿಸಿದ್ದೀನಿ. ತೋರಿಸಿರೋದನ್ನೆಲ್ಲ ನಿಮಗೆ ಎತ್ತಿಕ್ಬಿಡ್ತೀನಿ. ಇನ್ನು ಫ್ರೆಂಡ್ಸ್ ಈ ಸ್ಯಾರಿ ನಾನು ಫ್ಲಿಪ್ಕಾರ್ಟಲ್ಲಿ ನಾನೇ ಬರ್ತಡೆಗೆ ಉಟ್ಕೋಬೇಕು ಅಂತ ತಗೊಂಡೆ. ಆದರೆ ಬರ್ತಡೆಗೆ ಫ್ರೆಂಡ್ಸ್ ಅವರು ಈ ಸ್ಯಾರಿ ಉಟ್ಕೊಳ್ಳೋಕೆ ಬಿಟ್ಟಿಲ್ಲ. ನಮಗೆ ಕೊಟ್ಟಿರೋ ಸ್ಯಾರಿ ಇದನ್ನೇ ಉಟ್ಕೋಬೇಕು ಅಂದರು. ನನ್ನ ಬರ್ತಡೆಗೆ ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು 900 ಅಷ್ಟೇ ಫ್ರೆಂಡ್ಸ್. ಇದು ನಾನು ಯಾವಾಗಲೂ ಆನ್ಲೈನ್ ಸ್ಯಾರಿ ತಗೊಳ್ಳಲ್ಲ. ಇದನ್ನು ನೋಡಿದ ತಕ್ಷಣ ನನಗೆ ಆಸೆ ಆಯಿತು. ಇನ್ನು ಪೂಜೆಗಲ್ಲಾಗಲಿ ನೋಡಿದ್ದೆ ಇದನ್ನು, ನಮ್ಮ ಸಬ್ಸ್ಕ್ರೈಬರು ಮತ್ತು ನಮ್ಮ ಯೂಟ್ಯೂಬರ್ಸ್ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತು. ಆದರೆ ಇದನ್ನು ನಾನು ಉಟ್ಕೊಂಡಿಲ್ಲ ಫ್ರೆಂಡ್ಸ್. ನಾನೇನು ಹಬ್ಬಕ್ಕೆ ಹುಣ್ಣಿಮೆಗೆ ಅಂತೇನಿಲ್ಲ, ಯಾವಾಗಾದರೂ ವೀಡಿಯೋ ಮಾಡುವಾಗ ಉಟ್ಕೋಬೇಕು ಅಂದರೆ ಅದನ್ನು ಉಟ್ಕೊಂಡು ವೀಡಿಯೋ ಮಾಡಿ ಎತ್ತಿಕ್ಬಿಡ್ತೀನಿ. ಇದು ನನ್ನ ಬರ್ತಡೇ ಸ್ಯಾರಿ. ಇದು ಫ್ರೆಂಡ್ಸ್ ಒಂದು ಕಡೆ ಬಾರ್ಡ್ರು ಚಿಕ್ಕದು ಬಂದಿದೆ, ಇನ್ನೊಂದು ಕಡೆ ಇದು ದೊಡ್ಡದು ಬಂದಿದೆ. ನನಗೆ ಈ ಕಲರ್ ಇಷ್ಟ ಆಗಿ ತಗೊಂಡಿದ್ದೆ ಫ್ರೆಂಡ್ಸ್. ನೋಡೋಣ, ಟೈಮ್ ಇದ್ದರೆ ನಾಳೆ ಇದರಲ್ಲೇ ಹಾಕೊಂಡು ರೀಲ್ಸು ಮತ್ತು ವೀಡಿಯೋ ಎರಡೂ ಮಾಡ್ತೀನಿ. ಇದು ನಾನೇ ತಗೊಂಡಿದ್ದು ಬರ್ತಡೆಗೆ ಉಟ್ಕೊಳ್ಳೋಂತ. ಅಸಲು ಇವ್ರು ತಂದ್ರಲ್ಲ, ಅದಕ್ಕೋಸ್ಕರ ನಾನು ಈ ಸ್ಯಾರಿನ ಉಟ್ಕೊಳ್ಳಿಲ್ಲ. ಅವರು ಇಲ್ಲ ಮೇಡಮ್ ನೀವು ಇದನ್ನೇ ಉಟ್ಕೋಬೇಕು ಅಂತ ಅವ್ರು ಹೇಳಿದ್ರಲ್ಲ ನೋಡಿ, ಹಂಗಾಗಿ ನಾನು ಈ ಸ್ಯಾರಿನ ಉಟ್ಕೊಳ್ಳಿಲ್ಲ. ಬಿಡಿ ಫ್ರೆಂಡ್ಸ್, ಒಬ್ಬರು ಪ್ರೀತಿ ವಿಶ್ವಾಸದ ಮುಂದೆ ನಮ್ಮದೇನಿದೆ. ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕೊಡಬೇಕು ಅಲ್ವಾ. ಹಂಗಾಗಿ ಅವರೇ ತಂದಿದ್ದು ಈ ಸ್ಯಾರಿ ನಾನು ತಗೊಂಡು ಹೊಲಿಸಿ ರೆಡಿ ಮಾಡಿ ಇಟ್ಕೊಂಡಿಗೆ. ಬ್ಲೌಸ್ ಇವಾಗ ತೋರಿಸ್ತೀನಿ. ಇನ್ನು ಅವ್ರು ಅದೇ ಉಟ್ಕೋಬೇಕು ಅಂದ್ರಲ್ಲ, ಇರಲಿ ನಮ್ಮ ಸೀರೆ ಯಾವಾಗ ಇದು ಅವರು ಕೊಡಿಸಿರೋ ಸೀರೆ, ಅದಕ್ಕೋಸ್ಕರ ನಾನು ಅದನ್ನೇ ಉಟ್ಕೊಂಡೆ ಫ್ರೆಂಡ್. ನನಗೇನು ಆ ಥರ ನಾನು ಜಾಸ್ತಿ ದುಡ್ಡಿಂದು ತಗೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ ಈ ಬ್ಲೌಸು ಡಿಸೈನ್. ಇನ್ನು ಇಲ್ಲಿ ನಾನು ಸ್ವಲ್ಪ ಫಿಲ್ಟ್ರ್ ಇಟ್ಟಿದ್ದೀನಿ ಸ್ಲೀವ್ಗೆ. ಡಿಸೈನ್ ಏನು ಇಡಿಸ್ಲಿಲ್ಲ, ಯಾಕೆಂದರೆ ಬ್ಲೌಸೇ ಚೆನ್ನಾಗಿತ್ತು ಅಂತ ಸ್ವಲ್ಪ ಬಫ್ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ಬ್ಲೌಸ್ನ ನಮ್ಮ ಟೈಲರು. ಅದು ಡಿಸೈನ್ ನಾನೇ ಹೇಳಿದೆ. ಇನ್ನು ಇದು ಬಾರ್ಡ್ರ್ ಬಂದಿದೆ ಬ್ಲೌಸು. ಆ ಸ್ಯಾರಿ ತೋರಿಸಿದ್ನಲ್ಲ ಈಗ ಫ್ರೆಂಡ್ಸ್, ಅದಕ್ಕೆ ಈ ಬ್ಲೌಸು ಕಟ್ಟೋದು ಹೊಲ್ದಿದ್ದಾರೆ. ಇನ್ನು ಇದು ಫ್ರೆಂಡ್ಸ್, ಈ ಸ್ಯಾರಿ ರೈಟ್ ಕೇಳಿದ್ರೆ ನೀವೇ ನಗ್ತೀರ ಅಷ್ಟು. ಇದ್ರ ರೈಟು ಪೋತಿಸ್ಗೆ ಹೋಗಿದ್ನಲ್ಲ ಒಂದು ದಿವಸ, ಬರ್ತಡೇಗೆ ಮುಂಚೆ ಪೋತಿಸ್ಗೆ ಹೋಗಿದ್ದೆ ಫ್ರೆಂಡ್ಸ್. ಇದು 500ಗೆ 2 ಸ್ಯಾರಿ. ಇವತ್ತೊಬ್ಬರು ಉಟ್ಕೊಂಡು ಬಂದಿದ್ರು, ನೋಡಿದೆ ಎಲ್ಲಿ ಹಾಸ್ಪಿಟ್ಲದ ಎಲ್ಲೋ ಅಂತ ಗೊತ್ತಿಲ್ಲ. ಇದು 250 ಪೋತಿಸರಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆಫರ್ ಹಾಕಿದ್ರು 500ಗೆ 2 ಸೀರೆ. ಎಲ್ಲ ಒಂದೊಂದೇ ಕಲರ್ ಇರುತ್ತೆ. ಅದಕ್ಕೆ ಫ್ರೆಂಡ್ಸ್ ಇದನ್ನು ನಾನು ನನ್ನ ಮಗಳಿಗೊಂದು ತಂದಿದ್ದೀನಿ, ನಾನೊಂದು ತಗೊಂಡಿದ್ದೀನಿ. ಆದರೆ ತುಂಬ ಸಾಫ್ಟ್ ಇದೆ ಫ್ರೆಂಡ್ಸ್. ಇದನ್ನು ಇನ್ನೂ ಉಟ್ಕೊಂಡು ವೀಡಿಯೋ ಮಾಡಿದ. ಸಿಂಪಲ್ಲಾಗಿ ಬರೀ 250 ಈ ಸ್ಯಾರಿ ಪೋತಿಸಲ್ಲಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆಫರ್ ಹಾಕಿದ್ರು, ಅವಾಗ ತಗೊಂಡಿದ್ರು. ಇದ್ದು ಬ್ಲೌಸ್ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ ಅಂತ. ಇನ್ನು ಅವಳು ಫುಲ್ ವೈಟ್ ಇದ್ದಾಳಲ್ಲ ನನ್ನ ಮಗಳು, ಇಬ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಥರನೇ ತಗೊಂಡೆ. ಇನ್ನು ಫ್ರೆಂಡ್ಸ್ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ನೋಡಿ. ಸ್ಯಾರಿ 250, ಬ್ಲೌಸ್ ಹೊಲಿಯೋಕ್ಕೆ 650 ನೋಡಿ ಫ್ರೆಂಡ್ಸ್. ಬ್ಲೌಸು ಇಲ್ಲಿ ನಾನು ಸೈಡ್ಗೆ ಬೂಂದಿ ಕಾಳು ಹಾಕ್ತಿದ್ದೀನಿ. ಅವ್ರಿಗೆ ನಾನು ನೆಕ್ಕಿಗೂ ಹಾಕೋಕ್ಕೆ ಹೇಳಿದೆ,
ಮರ್ತರೋ ಏನೋ ಗೊತ್ತಿಲ್ಲ ನಮ್ಮ ಟೈಲರು. ಇರಲಿ ಪರವಾಗಿಲ್ಲ, ಸೀರೆ ಹೂವು ಬಂದಿದೆಯಲ್ಲ, ಇದು ಪ್ಲೈನ್ ಬಂದರೆ ಏನು ತೊಂದರೆ ಇಲ್ಲ. ಅದೊಂದು ಫ್ರೆಂಡ್ಸ್. ಇನ್ನು ಇದನ್ನು ನನಗೆ ಫೋಟೋ ಕಳಿಸಿ ಅವರು ಸ್ಯಾರಿ ತಂದಿರೋದು ಈ ಕಲರ್ನ. ಇದಂತೂ ತುಂಬ ಚೆನ್ನಾಗಿದೆ. ಇದೇನಂದರೆ ಫ್ರೆಂಡ್ಸ್, ಕಾಂಟ್ರಾಸ್ಟ್ ಬ್ಲೌಸ್ ಇಲ್ಲ, ರನ್ನಿಂಗಲ್ಲೇ ಬ್ಲೌಸು ಫ್ರೆಂಡ್ಸ್. ಇದನ್ನು ಹೊಲಿಸಿ ಉಟ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ನನ್ನ ಗಿಫ್ಟ್ ಸ್ಯಾರಿ. ಇದು ಕಲರ್ ತುಂಬ ಇಷ್ಟ ಆಯಿತು ನನಗೆ. ಅವರು ನನಗೆ ಫೋಟೋ ಕಳಿಸಿದಾಗ ನಾನು ಹೇಳಿದ್ದೆ ಅವ್ರಿಗೆ ಕನಕಾಂಬರದ ಕಲರು ಅಂತ. ಇದನ್ನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಈ ಸ್ಯಾರಿ, ಬಳೆ ಮತ್ತು ಅವರೇ ಬೇರೆ ಎಕ್ಸ್ಟ್ರಾ ಒಂದು ಕೇಕ್ನ ತಗೊಂಡು ಬಂದು ನನಗೆ ಕಟ್ ಮಾಡಿದ್ದಾರೆ. ಅವರು ಪರ್ಸ್ನಲ್ಲಾಗಿ ಕೇಕ್ ತಂದು ಅಲ್ಲಿ ಕೆಲಸದ ಹತ್ರ ಎಲ್ಲ ಸೇರಿ ತಂದಿರೋದಲ್ದೇ ಅವರು ಸಹ ಒಂದು ಕೇಕ್ನ ತಂದಿದ್ದಾರೆ. ನಾನು ಹೇಳಿದ್ದೆ ಎಲ್ಲರೂ ತಂದ ಮೇಲಿನ ಬೇರೆ ಏನಕ್ಕೆ ಅಂತ. ಏನೋ ಫ್ರೆಂಡ್ಸ್, ಅದು ಅವ್ರ ಪ್ರೀತಿ ವಿಶ್ವಾಸ, ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಗಿಫ್ಟ್ ಸ್ಯಾರಿ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಅವ್ರಿಗೂ ಹೇಳಿದ್ದೀನಿ. ಇನ್ನು ಬ್ಲೌಸ್ ಏನು ಹೊಲಿಸಿಲ್ಲ ಫ್ರೆಂಡ್ಸ್, ಇನ್ನೂ ಒಂದು 5-6 ಇದೆ ಹೊಲ್ಸೋದು ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ ಈ ಸ್ಯಾರಿ? ಇನ್ನೂ ಒಂದು ಗಿಫ್ಟ್ ಸ್ಯಾರಿ ಒಳಗಡೆ ಇದೆ ಫ್ರೆಂಡ್ಸ್, ತರ್ತೀನಿ, ಅದನ್ನು ತೋರಿಸ್ತೀನಿ. ಯಾಕಂದರೆ ಗಿಫ್ಟ್ ಬಂದಿರೋದೆಲ್ಲ ತೋರಿಸ್ಬೇಕಲ್ಲ. ಇನ್ನು ಫ್ರೆಂಡ್ಸ್, ಮೈಕು ಗೊತ್ತಲ್ಲ ನಿಮಗೆ, ಇದು 900 ಮೈಕ್. ಇದು ಫ್ರೆಂಡ್ಸ್, ಇದನ್ನು ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇದನ್ನು ಯಾವ ಥರ ಹಾಕೋದು, ಯಾವ ಥರ ಬಂದು. ಈಗ ಸದ್ಯಕ್ಕೆ ಗಿಫ್ಟ್ ತೋರಿಸ್ತಾ ಇದ್ದೀನಿ. ಇದೊಂದು 900 ರೂಪಾಯಿ. ಇದು ಆನ್ಲೈನಲ್ಲೇ ಬುಕ್ ಮಾಡಿ ಇದು ಮಾಡಿರೋದು, ಕೊಡಿಸಿರೋದು. ಇದೊಂದು ನನಗೆ ಗಿಫ್ಟ್ ಬಂದಿದೆ 900 ನೋಡಿ. ಇಲ್ಲಿ ಹಾಕೊಂಡಿದ್ದೀನಿ ಮೈಕು. ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ತಗೋಬೇಕು ಅನ್ನೋ ಅಷ್ಟರಲ್ಲಿ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ನೆರಡು ಸೀರೆ ಫ್ರೆಂಡ್ಸ್ ಅಲ್ಲಿದೆ, ತಗೊಂಡು ಬರ್ತೀನಿ, ಒಂದೇ ಒಂದು ನಿಮಿಷ. ಇನ್ನು ಫ್ರೆಂಡ್ಸ್, ಕಲಾಮಂದಿರಲ್ಲೊಂದು ಇದು ಅವರು ನನಗೆ ನೀವೇ ಯಾವ ಕಲರ್ ಬೇಕು ತಗೊಳ್ಳಿ ಅಂತ ಬರ್ತಡೇ ದಿನ ಫ್ರೆಂಡ್ಸ್ ನನಗೆ ಅವರು ಅಮೌಂಟ್ ಕೊಟ್ಟಿದ್ದರು 500. ನಮ್ಮ ಲೇಡೀಸು ಸಬ್ಸ್ಕ್ರೈಬರು. ನಾನು ಬೇಡ ಅಂತ ಹೇಳಿದ್ರು ಅವ್ರಿಗೆಲ್ಲ, ಮೇಡಮ್ ನಮಗೆ ಯಾವುದು ಗಿಫ್ಟ್ ತರೋಕ್ಕೆ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಗಿಫ್ಟನ್ನ ನೀವೇ ತಗೋಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಅವರು ಕೊಟ್ಟಿದ್ದರು. ಅದಕ್ಕೆ ನಾನು ಅವರ ಕೊಟ್ಟಿರೋ ಗಿಫ್ಟಲ್ಲಿ ಅವ್ರಿಗೆ ಹೇಳಿದ್ದೆ, ನಾನು ಇನ್ನೂ ವಿಡಿಯೋ ತೋರಿಸೇ ಇಲ್ಲ ಅಂತ. ಇದರಲ್ಲಿ ನಾನು ಫ್ರೆಂಡ್ಸ್ ನೋಡಿ ಕಾಟನ್ ಸ್ಯಾರಿ ತಗೊಂಡಿದ್ದೀನಿ. ಬಾರ್ಡ್ರ್ ಈ ಥರ ಐತೆ, ಸಿಲ್ವರ್ ಕಲರ್ನ ತಗೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ಅವ್ರಿಗಿನ್ನೂ ನಾನು ತೋರಿಸಿಲ್ಲ. ಅವರು ಇಲ್ಲ ಮೇಡಮ್ ನನಗೆ ತರೋಕ್ಕೆ ಗೊತ್ತಾಗ್ತಾಯಿಲ್ಲ, ನೀವು ಏನಾದರೂ ತಗೊಳ್ಳಿ, ಬಳೆನಾದರೂ ತಗೊಳ್ಳಿ, ಸ್ಯಾರಿನಾದರೂ ತಗೊಳ್ಳಿ ಅಂತ 500 ಕೊಟ್ಟಿದ್ದರು. ಇದಕ್ಕೆ 600 ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಇಲ್ಲ. ಈಗ ನಾನು ಫ್ರೆಂಡ್ಸ್ ಬಳೆ ಅದು ಇದು ಏನಕ್ಕೆ ತಗೊಳ್ಳೋದು, ಅವರು ನೆನಪಾಗಿ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಅಲ್ಲೇ ಕಲಾಮಂದಿರ ಇದೆ ನಾನು ಬರೋ ರೋಡಲ್ಲಿ, ಅಲ್ಲಿ ಹೋಗಿ ಫ್ರೆಂಡ್ಸ್ ನಾನು ಈ ಸ್ಯಾರಿನ ತಗೊಂಡಿದ್ದೀನಿ. ಅವ್ರಿಗೂ ಬೇಜಾರಾಗಬಾರ್ದಲ್ಲ, ಅವರು ಅಷ್ಟು ಪ್ರೀತಿಯಿಂದ ಕೊಟ್ಟಾಗ ನಾವು ಅದಕ್ಕೆ ಅವ್ರಿಗೂ ಬೇಜಾರಾಗಬಾರ್ದು. ಇನ್ನು ದುಡ್ಡೇನು ಫ್ರೆಂಡ್ಸ್ ಬಳಸ್ಕೊತೀವಿ ಅಂದ್ಬಿಟ್ಟು ನಾನು ಬಟ್ಟೆ ಆದರೆ ಇವ್ರು ನನಗೆ ಕೊಡಿಸಿದ್ದು ಫ್ರೆಂಡ್ಸ್. ಇದ್ರದ್ದು ಬ್ಲೌಸ್ ಪೀಸು ಕಾಣಿಸ್ತಾ ಇದೆಯಾ? ಬ್ಲೌಸ್ ಪೀಸು ನನ್ನ ಹತ್ರ ಈ ಕಲರ್ ಇರಲಿಲ್ಲ. ಹೋದ ತಕ್ಷಣ ಈ ಸ್ಯಾರಿ ನನಗಿಷ್ಟ ಆಯಿತು, ಸಿಲ್ವರ್ ಕಲರು. ಇದು ಫ್ರೆಂಡ್ಸ್ ನೀರಿಗೆ ಹಾಕಿದ್ಮೇಲೆ ಇನ್ನೂ ಫುಲ್ ಇದಾಗುತ್ತೆ, ಯಾಕಂದರೆ ನಮಗೆ ಪಿನ್ ಮಾಡ್ಕೊತೀವಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಕಲರ್ ತಗೊಂಡಿದ್ದೀನಿ. ಈ ಕಲರ್ ನನ್ನ ಹತ್ರ ಒಂದು ಈ ಡಿಸೈನಲ್ಲಿ ಅಷ್ಟೇ ಫ್ರೆಂಡ್ಸ್. ನೋಡಿ ಈ ಸ್ಯಾರಿ ಬಾರ್ಡ್ರ್ ಈ ಥರ ಇದೆ. ಇದು ಅವರ ಗಿಫ್ಟು, ಇದು ನನ್ನ ಬರ್ತಡೇಲಿ. ಹಾಗಾಗಿ ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಇದೆಯಾ ಈ ಸ್ಯಾರಿ? ಕಾಟನ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್? ತುಂಬ ಚೆನ್ನಾಗಿದೆ ಈ ಕಲರು, ನನಗಿಷ್ಟ ಆಯಿತು. ಹಾಗಾಗಿ ಈ ಕಲರ್ನ ನಾನು ಚಾಯ್ಸ್ ಮಾಡಿ ತಂದಿದ್ದೀನಿ. ಇದಿನ್ನೂ ಅವ್ರಿಗೆ ಗೊತ್ತಿಲ್ಲ ನಾನು ಅವ್ರ ಅಮೌಂಟಲ್ಲಿ ಇದೇ ಸ್ಯಾರಿ ತಂದಿದ್ದೀನಿ ಅಂತ. ಈಗ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಂಗಾಗಿ ಅದನ್ನು ತಗೊಂಡು ಬಂದಿದೆ. ಇನ್ನು ಫ್ರೆಂಡ್ಸ್ ಆ ಸೀರೆ ತರೋಕೆ ಹೋದಾಗ ನನಗೊಂದು ಸ್ಯಾರಿ ಇಷ್ಟ ಆಗಿ ತಂದಿದ್ದೀನಿ, ತೋರಿಸ್ತೀನಿ ನಿಮ್ಗೆ ಅದನ್ನು. ವರ್ಕ್ ಸ್ಯಾರಿ. ಈಗ ಇದನ್ನು ಫ್ರೆಂಡ್ಸ್ ನಾನು ರಿಟರ್ನ್ ಮಾಡ್ತಾಯಿದ್ದೀನಿ, ಯಾಕೋ ನನಗೆ ಈ ಕಲ್ಲರು ಇಷ್ಟ ಆಗ್ತಾಯಿಲ್ಲ. ನೋಡಿ ಫ್ರೆಂಡ್ಸ್ ಈ ಸ್ಯಾರಿ ಫುಲ್ಲು ವರ್ಕ್ ಇದೆ, ಏನೋ ಅಲ್ಲಿ ಇಷ್ಟ ಆಗಿ ಕಲರ್ ತಗೊಂಡೆ. ಇದರಲ್ಲಿ ಬ್ಲ್ಯಾಕ್ ಕಲರ್ ಬ್ಲೌಸ್ ಬಂದಿದೆ, ಬ್ಲ್ಯಾಕ್ ಕಲರು. ಈಗ ನಾನು ಇದನ್ನು ರಿಟರ್ನ್ ಮಾಡ್ತೀನಿ, ನೋಡೋಣ. ನಾಳೆ ಹೋಗ್ತೀನಿ, ನಾಳೆ
ಹೋಗಬೇಕು ಅಂಗಡಿಗೆ. ಆವಾಗ ಇದು ಫ್ರೆಂಡ್ಸ್ 900 ಡಿಸ್ಕೌಂಟ್ ಕಳೆದು, ಇದು ಡಿಸ್ಕೌಂಟ್ ಕಳೆದು 600. ಇದನ್ನ ಇಟ್ಕೋತೀನಿ. ಅದನ್ನು ಫ್ರೆಂಡ್ಸ್ ನಾನು ಯಾಕೋ ನನಗೆ ಆ ಕಲರ್ ಇಷ್ಟ ಆಯ್ತಾ ಇಲ್ಲ. ಯಾಕೆ ನನಗೆ ಇಷ್ಟ ಆಯ್ತಾ ಇಲ್ಲ ಅಂದರೆ ಫ್ರೆಂಡ್ಸ್, ಇದು ನನಗೆ ಬ್ಲ್ಯಾಕ್ ಕಲರು ಬ್ಲೌಸ್ ಬಂದಿದೆ. ತೋರಿಸ್ತೀನಿ ಒಂದು ನಿಮಿಷ. ಬ್ಲೌಸ್ ನೋಡಿ ಫ್ರೆಂಡ್ಸ್, ಇದೇ ಬ್ಲೌಸು. ಇವಾಗ ನನ್ನ ಮಗಳೇನು ಹೇಳ್ತಾಳೆ, ಚೆನ್ನಾಗಿದೆ ಇಟ್ಕೊ ಅಂತಾಳೆ. ಬಟ್ಟೆನೂ ತುಂಬ ಚೆನ್ನಾಗಿದೆ. ಇದು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಏನಾದ್ರು ನನಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಅದನ್ನು ಇಟ್ಕೊಳ್ಳಲ್ಲ. ಇದನ್ನು ನೋಡೇ ತಗೊಂಡೆ ಫ್ರೆಂಡ್ಸ್. ಡಾರ್ಕ್ ಕಲರು. ನನಗೇನು ಅನಿಸ್ತಾ ಇದೆ, ಅಂಚಲ್ಲಿ ಬ್ಲ್ಯಾಕೇ ಬರುತ್ತಲ್ಲ, ಫುಲ್ಲು ಅಂಚು ಬ್ಲ್ಯಾಕ್ ಬರುತ್ತಲ್ಲ, ಬ್ಲೌಸು ಬ್ಲ್ಯಾಕ್ ಬಂದೈತಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಸ್ಯಾರಿನ ನಾಳೆ ಕ್ಲೀನಾಗಿ ಅವರು ಹೆಂಗೆ ಮಡ್ಚಿಕೊಟ್ಟಿದ್ರು ಅದೇ ಥರ ಮಡ್ಚಿ ಫ್ರೆಂಡ್ಸ್ ರಿಟರ್ನ್ ಮಾಡ್ತಾಯಿದ್ದೀನಿ. ನೋಡೋಣ, ಇದಕ್ಕೆ ಹೋಗ್ತೀನಿ. ಯಾವತ್ತಿಗೆ? ಕಲಾಮಂದಿರಕ್ಕೆ ಹೋಗಿ ಅದನ್ನು ನಾನು ರಿಟರ್ನ್ ಕೊಡ್ತೀನಿ ಫ್ರೆಂಡ್ಸ್. ಯಾಕೋ ನನಗೆ ಇಷ್ಟ ಆಯ್ತಾ ಇಲ್ಲ ಈ ಕಲರು. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಗಿಫ್ಟು, ಇನ್ನೊಂದೇ ಒಂದೈತೆ, ಅದನ್ನು ತೋರಿಸ್ತೀನಿ. ಅದನ್ನೇ ಮರ್ತಿದ್ದೀನಿ ನೋಡಿ. ಅದಕ್ಕೆ ನಾನು ಬಿಲ್ಲೆಲ್ಲ ಹಾಗೆ ಇಟ್ಟಿದ್ದೀನಿ. ಇನ್ನೊಂದು ಫ್ರೆಂಡ್ಸ್, ಅವರು ನಂದು ಫೋಟೋನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ, ತೋರಿಸ್ತೀನಿ ತಡೀರಿ. ನೋಡಿ ಫ್ರೆಂಡ್ಸ್, ಅವ್ರು ಹಾಗೆ ತಂದುಕೊಟ್ಟಿದ್ರು, ಪೇಪರಲ್ಲಿ ಇದು ಮಾಡಿರೋದು. ಒಂದೇ ಒಂದು ನಿಮಿಷ ಅದನ್ನು ಬಿಚ್ತೀನಿ. ಅವರಂತೂ ಫ್ರೆಂಡ್ಸ್ ತುಂಬ ಎಷ್ಟು ದಿವಸದಿಂದವ ಫೋಟೋ ಕೊಡಿ ಫೋಟೋ ಕೊಡಿ ಅಂತ ಕೇಳ್ತಾನೆ ಇದ್ರು. ನಾನು ಫೋಟೋ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಆದ್ರೂ ನಾನು ಹೇಳಿದ್ದೆ ಅವ್ರಿಗೆ, ನಾನು ಬರ್ತಡೇ ಆದಮೇಲೆ ಕೊಡಿ, ಏನಂತ ಅರ್ಜೆಂಟು ಅಂತ. ಆದರೂ ಅವ್ರು ಕೇಳೋಂಗಿಲ್ಲ. ಇಲ್ಲ ಮೇಡಮ್, ನಿಮ್ಮ ಫೋಟೋ ಬೇಕು. ನಾನು ಫ್ರೆಂಡ್ಸ್ ಎಲ್ಲ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂತ ಬನ್ನಿ ಫ್ರೆಂಡ್ಸ್, ಇನ್ನು ಲಾಸ್ಟ್ ಗಿಫ್ಟು. ನಾನು ಇದನ್ನು ನಿಮಗೆ ತೋರಿಸ್ತಾ ಇರೋದು ಲಾಸ್ಟ್ ಗಿಫ್ಟು. ಇದು ನೋಡಿ ಫ್ರೆಂಡ್ಸ್, ಅವರು ನನಗೆ ಫೋಟೋ ಮಾಡಿಸ್ಕೊಂಡು ಕೊಟ್ಟಿರೋದು. ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಗೊತ್ತಾ ಈ ಫೋಟೋ. ತುಂಬ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನನ್ನ ಫ್ರೆಂಟಿಂದ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಈ ಫೋಟೋ ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ಅಂದರೆ ನೋಡಿ, ಅವರು ಎಷ್ಟು ಅವ್ರ ಪ್ರೀತಿಯಿಂದ ಎಷ್ಟೊಂದು ಫೋಟೋನ ಫ್ರೆಂಡ್ಸ್. ಇದು ಹಾಸನಲ್ಲಿ ನನ್ನ ಮಗಳು ಫ್ರೆಂಡ್ಸ್ ಮದುವೆಗೆ ಹೋಗಿದೆ, ಆವಾಗ ಇದು ಫೋಟೋ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಫೋಟೋ. ಇದು ಅವರು ನನಗೆ ಗಿಫ್ಟಾಗಿ ಮಾಡಿಸ್ಕೊಬಂದು ಕೊಟ್ಟಿರೋದು. ತುಂಬ ದೊಡ್ಡ ಫೋಟೋನೂ ಹೌದು, ಮತ್ತು ತುಂಬಾ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್. ನೋಡೋದು ಫ್ರೆಂಡ್ಸ್, ಮುಂದೆಯಿಂದ ತೋರಿಸಿದ್ದೀನಿ ನಿಮಗೆ. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಅವತ್ತಿಂದ ನಾನು ಗಿಫ್ಟ್ಗಳನ್ನ ತೋರಿಸಿರ್ಲಿಲ್ಲ, ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ. ಇದು ಫುಲ್ಲು ಫೋಟೋ ನೋಡಿ, ಇಷ್ಟು ಸೈಜ್ ಇದೆ ಫೋಟೋನ ಅವರು ನನಗೆ ಗಿಫ್ಟ್ ಕೊಟ್ಟಿರೋದು. ತುಂಬ ಚೆನ್ನಾಗೈತೆ, ನನಗೆ ತುಂಬ ಇಷ್ಟ ಆಯಿತು. ಅವರು ನನಗೆ ಮಾಡಿಸ್ಕೊಂಡು ಬಂದು ಕೊಟ್ಟಿರೋ ಅಂಥ ಫೋಟೋ ಸೇಮ್. ಅವರು ತುಂಬ ಕೇಳ್ತಾಯಿದ್ರು, ಮೇಡಮ್ ಫೋಟೋ ಕೊಡಿ ಅಂತ. ನಾನು ಅವ್ರಿಗೆ ಫೋಟೋ ಕೊಟ್ಟಿರಲಿಲ್ಲ ಫ್ರೆಂಡ್ಸ್. ಆದರೆ ತುಂಬ ಚೆನ್ನಾಗಿ ಮಾಡಿಸಿ ಕೊಟ್ಟಿದ್ದಾರೆ. ಈ ವರ್ಷ ನನಗಿದೊಂದು ಸ್ಪೆಷಲ್ ಗಿಫ್ಟ್. ಅವರು ನನ್ನ ಫೋಟೋ ತಗೊಂಡೋಗಿ ಎಲ್ಲ ಸೇರಿ ಫೋಟೋ ಮಾಡಿಸ್ಕೊಂಡು ಬಂದು ಕೊಟ್ಟಿರೋದು. ತುಂಬ ಚೆನ್ನಾಗೈತೆ ಫೋಟೋ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿ. ಅವರು ಪ್ರೀತಿ ವಿಶ್ವಾಸದ ಮುಂದೆ ನಮ್ಮದೇನು ಫ್ರೆಂಡ್ಸ್. ಈ ವರ್ಷ ನನಗೆ ಈ ಫೋಟೋ ಬಂದಿರೋದು. ಬನ್ನಿ ಫ್ರೆಂಡ್ಸ್, ಆವತ್ತಿಂದ ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಅವರು ಕೊಟ್ಟಿದ್ದೆಲ್ಲ ತೋರ್ಸೋಕ್ಕೆ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ನನ್ನ ಬರ್ತ್ಡೇಯ ಗಿಫ್ಟ್ ಆಗಿತ್ತು. ಇದನ್ನೇ ನಿಮ್ಗೆ ಆವತ್ತಿಂದ ವಿಡಿಯೋ ಮಾಡಬೇಕು ಅಂದ್ಕೊಂಡು ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗಿರಲಿಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಅವರು ನಾನು ಈ ಸಲ ಎಲ್ರಿಗೂ ನನ್ನ ಬರ್ತ್ಡೇ ಜೂನ್ಗೆ ಅಂತ ಹೇಳ್ಕೊಂಡಿದ್ದೆ. ಜೂನ್ ಅಂತ ಹೇಳಿದೆ. ಯಾಕೆಂದರೆ ಫ್ರೆಂಡ್ಸ್, ಸುಮ್ಮನೆ ಅವರು ಕಷ್ಟಪಡ್ತಾರಲ್ಲ. ಇನ್ನು ಫ್ರೆಂಡ್ಸ್, ನಾನು ಅವ್ರಿಗೆ ಒಂದು ಸ್ಮಾಲ್ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ.
ಇನ್ನು ಫ್ರೆಂಡ್ಸ್ ನಾನು ವರ್ಷ ಸ್ಮಾಲ್ ರಿಟರ್ನ್ ಗಿಫ್ಟ್ ಏನಾದರೂ ಕೊಡ್ತಾ ಇರ್ತೀನಿ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ. ನನಗೆ ನೋಡಿ ಫ್ರೆಂಡ್ಸ್, ಇದು ನಾನು ಕೊಟ್ಟಿರೋದು. ಇದು ಒಳಗಡೆ ಏನಿದೆ ಅಂತ ಅವತ್ತು ತೋರಿಸ್ಲಿಲ್ಲ, ಸರಿ ಬರೀ ಬಾಕ್ಸ್ ಮಾತ್ರ ತೋರಿಸಿದೆ. ಇನ್ನೇನು ಇವಾಗ ಎಲ್ರಿಗೂ ಕೊಟ್ಟಾಯ್ತಲ್ಲ ಗಿಫ್ಟು, ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಎಲ್ರಿಗೂ ಈ ಥರ ಬಾಟಲ್ ಚಿಕ್ಕದು ಒಂದೊಂದು ನನ್ನ ಪ್ರೀತಿಯಿಂದ ಹೋದ ವರ್ಷ ಫ್ರೆಂಡ್ಸ್ ನಾನು ತೋರಿಸಿದೆ ನಿಮಗೆ ರಿಟರ್ನ್ ಗಿಫ್ಟು. ಲೇಡೀಸ್ಗೆಲ್ಲ ಸ್ಯಾರಿ ತಂದು ಕೊಟ್ಟಿದ್ದೆ. ಯಾಕೆಂದರೆ ಫ್ರೆಂಡ್ಸ್, ನಾವು ಈ ವರ್ಷ ಅಲ್ಲೇ ಇರ್ತೀವೋ ಬೇರೆ ಕಡೆ ಕೆಲಸ ಮಾಡೋಕ್ಕೆ ಹೋಗ್ತೀವೋ ಗೊತ್ತಿಲ್ಲ. ಈಗಿದ್ದಾಗ ಒಂದು ಸ್ಮಾಲ್ ಗಿಫ್ಟ್ ಕೊಡಬೇಕು, ನಾವು ಹೋದ್ರೂ ನಮ್ಮ ನೆನಪು ಅವ್ರ ಹತ್ರ ಇರಬೇಕು ಅಂದ್ಬಿಟ್ಟು ಹೋದ ವರ್ಷ ಫ್ರೆಂಡ್ಸ್ ನಾನು ಲೇಡೀಸ್ಗೆಲ್ಲ ಸ್ಯಾರಿ ಕೊಟ್ಟಿದ್ದೆ. ಗಂಡು ಮಕ್ಕಳಿಗೆಲ್ಲ ಪ್ಯಾಂಟು ಶರ್ಟು ಪೀಸ್ ತಂದು ಕೊಟ್ಟಿದ್ದೆ. ಅವರು ಹೊಲಿಸ್ಕೊಂಡ್ರೆ ಏನೋ, ನಾನು ಅದನ್ನೇನು ಕೇಳಲಿಲ್ಲ. ಇನ್ನು ಈ ವರ್ಷ ಫ್ರೆಂಡ್ಸ್ ನನಗೆ ಇದು ಇಷ್ಟ ಆಯಿತು, ಸ್ಮಾಲ್ ಗಿಫ್ಟು. ನೋಡಿ ಫ್ರೆಂಡ್ಸ್, ಸ್ಟೀಲ್ ಮುಚ್ಚಳ ಬಂದಿದೆ, ಒಳಗಡೆ ಗ್ಲಾಸು. ಹಂಗಾಗಿ ಫ್ರೆಂಡ್ಸ್ ನಾನು ಈ ವರ್ಷ ಅವ್ರಿಗೆಲ್ರಿಗೂ ನಾನು ಈ ಗಿಫ್ಟನ್ನ ಕೊಟ್ಟಿದ್ದೀನಿ. ಇದು ನನ್ನ ಸ್ಮಾಲ್ ರಿಟರ್ನ್ ಗಿಫ್ಟ್. ಅವ್ರು ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಖಾಲಿ ಆಯಿತು. ಇದೊಂದು ನನಗೆ ಇಟ್ಕೊಂಡಿದ್ದೀನಿ, ನನ್ನ ಮಗಳಿಗೂ ಒಂದು ಕೊಟ್ಟಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ಎಲ್ಲ ನಂದೊಂದು 4-5,000 ಆಯಿತು. ಇರಲಿ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವರ್ಷವೂ ನಾವು ಅಲ್ಲಿ ಕೆಲಸ ಮಾಡ್ತೀವೋ ಇಲ್ವೋ ಯಾರಿಗೆ ಗೊತ್ತು. ಒಂದು ಅವ್ರು ಇಟ್ಕೊಂಡಿರೋಷ್ಟು ದಿವಸನಾದರೂ ಇದು ನಮ್ಮ ಮೇಡಮ್ ಕೊಟ್ಟಿರೋದು ನಮಗೆ ಅಂತ ಅನ್ಕೋತಾರ. ಹಂಗಾಗಿ ಫ್ರೆಂಡ್ಸ್ ಎಲ್ರಿಗೂ ಈ ಗಿಫ್ಟ್ ಕೊಡ್ತೀವಿ. ಎಲ್ಲರೂ ತುಂಬಾ ಖುಷಿಪಟ್ಟರು, ಸಂತೋಷಪಟ್ಟರು, ತುಂಬ ಚೆನ್ನಾಗೈತೆ ಗಿಫ್ಟು ಅಂತ. ಅದಂತೂ ನನಗೆ ತುಂಬಾ ಖುಷಿ ಆಯಿತು. ಹಾಗಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರ ದಿನ ಶುಭವಾಗಲಿ.